ಶ್ರೀ ಗುರುಭ್ಯೋ ನಮಃ. ಈಡೆಂಟ್ ನ್ಯೂಸ್ ಬಹಳಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಾ ಇರುವಂತದ್ದು ಮತ್ತು ಒಂದು ಹೊಸ ವಿನೂತನವನ್ನ ಹುಡುಕಿ ಮಾಡ್ತಾ ಇರುವಂತದ್ದು ಬಹಳ ಸಂತೋಷ. ಯಾಕೆಂದ್ರೆ ಕಾಂಪಿಟೇಷನ್ ಅಲ್ಲಿ ಒಂದು ಹೊಸ ತರ ಇದ್ರೆ ಜನ ಸ್ವೀಕರಿಸ್ತಾರೆ. ಆ ಹೊಸತನವನ್ನ ತೋರಿಸ್ಬೇಕಂತ ಹೊರಟಿದೆ ಈ ಈಡೆಂಟ್ ನ್ಯೂಸ್ ಅವರು. ಬಹಳ ಸಂತೋಷ, ಅಭಿನಂದನೆಗಳು. ಈ ಒಂದು ಚಾನಲ್ಗೆ ಸಂಪೂರ್ಣವಾಗಿ ಆ ದೈವ ಅನುಗ್ರಹ ಇರಲಿ ಮತ್ತು ಎಲ್ಲ ಕರ್ನಾಟಕದ ಜನ ವೀಕ್ಷಣೆಯನ್ನು ಮಾಡಲಿ, ಪ್ರೋತ್ಸಾಹಿಸ್ಲಿ, ಹರಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಹರಸ್ತೇನೆ. ನಮ್ಮ ಇವತ್ತಿನ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು ತಪಸ್ವಿಗಳು. 113 ವರ್ಷ ಬದುಕಿ ಬಾಳಿದಂತ ಪೂಜ್ಯರು. ಬಹುಶಃ ಮಠವನ್ನ ಕಟ್ಟೋದು ದೊಡ್ಡದಲ್ಲ, ಮಠ ಇಲ್ಲದೆ ಇದ್ರೂ ಸಹ ಘಟದಿಂದ ಮಠವನ್ನ ಕಟ್ಟಿ ಸಮಾಜವನ್ನ ಕಟ್ಟಿ ತೋರಿಸಿದವರು ಯಾರ್ಯಾರಂದ್ರೆ ಈ ಭಾಗದಲ್ಲಿ ಅದು ಮರಿದೇವರ ಶಿವಯೋಗಿ. ಅವರು ಮಠದಲ್ಲೇ ಉಳಿಬೇಕಂತಿದ್ರೆ ಬೆಳವಾಡಿ ದುರ್ದೊಂಡೇಶ್ವರ ಮಠದಲ್ಲಿ ಉಳಿಬೋದಾಗಿತ್ತು, ಅಲ್ಲಿ ಉಳಿಲಿಲ್ಲ. ನಂತರ ಧಾರವಾಡಕ್ಕೆ ಬಂದ್ರು, ಪತ್ರಪ್ಪನ ಮಠಕ್ಕೆ ತಪಸ್ಸು ಮಾಡಿದ್ರು, ಅಲ್ಲಿ ಉಳಿಲಿಲ್ಲ. ಚಿಲ್ಕೋಡಿಗೆ ಬಂದ್ರು, ತಪಸ್ಸು ಮಾಡಿದ್ರು, ಅಲ್ಲಿ ಉಳಿಲಿಲ್ಲ. ಬೇಬಿ ಬೆಟ್ಟದಲ್ಲಿ ಪಾಳ ಮಂಟಪ, ಅಲ್ಲಿ ಮಠವನ್ನ ಕಟ್ಟಿ ಯಾರಾದ್ರೂ ಪಾಳ ಮಂಟಪದಲ್ಲಿ ಇರ್ತಾರ. ಈಗ ಮಠ ಬೇಕು ಅನ್ನೋರು ಮಠ ಎಷ್ಟು ಆಸ್ತಿ ಇದೆ, ಎಷ್ಟು ಸಿರಿ ಇದೆ ಅಂತಾರೆ. ಅದ್ಯಾವುದು ನೋಡದೆ ತಪಸ್ಸಿನ ಕ್ಷೇತ್ರ ಅಂತ ಹೇಳಿ ಮಠವನ್ನ ಕಟ್ಟಿ, ಶಿಕ್ಷಣವನ್ನ ಕಟ್ಟಿ, ಗೋಶಾಲೆ ಮಾಡಿ ಅದನ್ನೂ ಬಿಟ್ಟು ಬಹುಶಃ ಬೇಬಿ ಗ್ರಾಮದಲ್ಲಿ ಪ್ರಾರಂಭದಲ್ಲಿ ಬಂದ್ರು, ಅಂತೂ ತನ್ನ ಹಾಕಿದ್ರು ಅಂತ ಆ ಸವಿ ನೆನಪಿಗೆ ಮೂಲ ದುರ್ದುಂಡೇಶ್ವರ ಮಾನಶಿವಯೋಗಿ ಮಠ ಅಂತ ಸ್ಥಾಪನೆ ಮಾಡಿದ್ದೆ ಮರಿದೇವರ ಶಿವಯೋಗಿಗಳು. ಅಂತ ಶಿವಯೋಗಿಗಳು ತಪಸ್ವಿಗಳು ಮತ್ತು ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆ ಇರುವಂತರು. ಆರೂಢರಾದವರಿಗೆ ಯಾವ ಸ್ಥಳಗಳುಂಟು, ನೆಲವೇನು ಜಲವೇನು ಎಂದ ಅಂಬಿಗರ ಚೌಡಯ್ಯ ಅಂತ ಒಂದು ಮಾತು ಹೇಳ್ತಾರೆ. ಅಂತ ಪೂಜ್ಯರ ಸ್ಮರಣೆಯನ್ನ ರಥೋತ್ಸವ ಮಾಡ್ತಾ ಇದ್ವಿ. ಇದು ಯಾರಿಗಾಗಿ ಮಾಡ್ತೀವಿ ಅಂದ್ರೆ ಸಮಾಜಕ್ಕೆ ಒಳಿತಿಗಾಗಿ. ಅವರ ಸ್ಮರಣೆ ಮಾಡೋದ್ರ ಮುಖಾಂತರ ಮನುಷ್ಯನಿಗೆ ಒಂದು ಚೈತನ್ಯ ಬರುವಂತದ್ದು. ಅವ್ರಿಗೆ ಬಿಲ್ಪತ್ರೆ ಮತ್ತು ಭಸ್ಮ ಬಹಳ ಪ್ರಿಯ. ಭಸ್ಮದಿಂದ ಅರ್ಚನೆಯನ್ನ ಮಾಡೋದಾಗ್ಬೋದು, ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬಹುದಾಗುದು. ಆ ಅರ್ಚನೆ ಭಸ್ಮ ಮತ್ತು ಬಿಲ್ಪತ್ರ ತಗೊಂಡೋದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು. ಪರಮ ಪೂಜ್ಯರು ಇಲ್ಲ ಅಂತಿಲ್ಲ. ನಾವ್ಯಾರ ಪ್ರೇಮ ಮಾಡ್ತೀವಿ, ಯಾರ ಪ್ರೀತಿ ಮಾಡ್ತೀವಿ, ಯಾರ ಭಕ್ತಿ ಮಾಡ್ತೀವೋ ಅವ್ರ ಹೃದಯದಲ್ಲಿ ಇರ್ತಾರೆ. ಆ ಹೃದಯದಲ್ಲಿ ಇರ್ಬೇಕಂದ್ರೆ ಭಕ್ತಿ ಮಾಡಿ, ಪ್ರೀತಿ ಮಾಡಿ, ಪ್ರೇಮ ಮಾಡಿ. ಹಾಗಾಗಿ ಪರಮ ಪೂಜ್ಯರ ಅನುಗ್ರಹ ಇವತ್ತು ಬೆಳಗ್ಗೆ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದೀನಿ, ರುದ್ರಪ್ಪ ಲಂಬಾಣಿಯವರಿಗೆ, ಸಚಿವರಿಗೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸಿದ್ಧಗಂಗಾ ಪೂಜ್ಯರು ಬಂದಿದ್ರು. ಹಾಗೆ ಅನೇಕ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೋಗಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಮಕ್ಕಳಿಗೆ ಚಿನ್ನದ ಪದಕ ಕೊಟ್ಟಿದ್ದೀವಿ, ಬೆಳ್ಳಿ ಪದಕ ಕೊಟ್ಟಿದ್ವಿ SLC ಮಕ್ಕಳಿಗೆ. ಕರ್ನಾಟಕದಲ್ಲಿ ಎಲ್ಲೂ ಕೊಡಲ್ಲ. ಆದ್ರೆ ಒಂದು ಉದ್ದೇಶ ಏನಂದ್ರೆ ಈ ದೇಶಕ್ಕೆ ಆಸ್ತಿ ಯಾರಪ್ಪ ಅಂದ್ರೆ ಮಕ್ಕಳೇ. ಆ ಮಕ್ಕಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ.